ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮಿತ್ ಜಯರಾಮ್. ವೆಲ್ಕಮ್ ಟು ಮೈ ಅನದರ್ ಅಡ್ವೆಂಚರ್ ಬ್ಲಾಗ್. ಇವತ್ತು ಈ ಬ್ಲಾಗ್ ತುಂಬಾ ಸ್ಪೆಷಲ್ ಆಗುತ್ತೆ, ಯಾಕಂದ್ರೆ ಈ ಬ್ಲಾಗ್ ನಾವು ಮ್ಯಾಂಗ್ಳೂರ್ ಶೂಟ್ ಮಾಡ್ತಾ ಇದ್ದೀವಿ. ಇದು ಬರೀ ನಾರ್ಮಲ್ ಬ್ಲಾಗ್ ಇರಲ್ಲ, ಜೊತೆಗೆ ಫೂಡ್ಸ್ ಕೂಡ ಇರುತ್ತೆ. ಸೊ ನಾವು ಹೋಗ್ತಾ ಇದ್ದೀವಿ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್. 2 ಅವರ್ ರೈಡ್ ಮುಗ್ದಿದೆ, ಫುಲ್ ನಿದ್ದೆ ಬರ್ತಿದ್ದು. ಸೊ ಇವಾಗ ಏನ್ ಮಾಡ್ತಾ ಇದ್ದೀನಿ, ನೀನ್ ಹಂಗೆಲ್ಲ ಕಾನ್ಶಿಯಸ್ ಮಾಡ್ಬಾರ್ದು. ಏನೋ ನಾನೇನಯ್ಯ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ? ಕ್ಯಾಮ್ರಾ ಲೆನ್ಸೇ ಕ್ಲೀನ್ ಮಾಡಿಲ್ಲ ಇವನು, ಹಂಗೆ ವಿಡಿಯೋ ಮಾಡ್ತಾನೆ ಇವನು. 70 ಕಿಲೋಮೀಟರ್ಸ್ ಇದೆ. ಹೋಗಿದ ತಕ್ಷಣ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಟೆಲ್ ಚೆಕ್ ಇನ್ ಆಗ್ತಿದ್ದೀವಿ. ಅದಾದ್ಮೇಲೆ ಬಿಬ್ ಕಲೆಕ್ಷನ್ ಹೋಗ್ಬೇಕು. ಬಿಬ್ ಕಲೆಕ್ಷನ್ ಮುಗಿಸ್ಕೊಂಡು ಬೀಚ್ ಫೆಸ್ಟಿವಲ್ದು ಸ್ವಲ್ಪ ಈವೆಂಟ್ಸ್ ಇದೆ. ಮ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ. ಇವಾಗ ಟಿಫನ್ ಮಾಡೋಣ ಅಂತ ಹೋಟೆಲ್ ಸೂರ್ಯ ಪುಳಿ ಮಂಜಿಗೆ ಬಂದಿದ್ದೀವಿ. ಸೊ ಏನೇನು ಸಿಗುತ್ತೆ ನೋಡೋಣ. ನೀರ್ ದೋಸೆ ವಿತ್ ಬಾಂಗ್ಡಾ ಫ್ರೈ. ಇಲ್ಲೊಬ್ಬ ಇರ್ತಾನಲ್ಲ ಯಾವಾಗಲೂ ಎಲ್ಲ ಗ್ಯಾಂಗಲ್ಲಿ ಒಬ್ಬ ಡೇಟ್ ತಿನ್ನೋನು ಇವರೇ. ನಾನು ನಾನ್ ವೆಜ್ ತಿನ್ನಲ್ಲ, ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಸೊ ಟಿಫನ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಹೋಮ್ ಸ್ಟೇಗೆ ಹೋಗ್ತಾ ಇದೀವಿ. ಫೈನಲಿ ಹೋಮ್ ಸ್ಟೇಗೆ ಬಂದಿದ್ದೀವಿ. ಬೀಚ್ ಪಕ್ಕದಲ್ಲೇ ಇರೋದು ಹೋಮ್ ಸ್ಟೇ. ಇದು ಯಾವುದೋ ಮನೆ ಗೊತ್ತಿರೋ ನೆಂಟರ್ ಮನೆಗೆ ಬರೋ ತರ ಫೀಲ್ ಆಗ್ತಿದೆ. ತುಂಬಾ ಹೈಜೀನಿಕ್ ಆಗಿ ಇಟ್ಕೊಂಡಿದ್ದಾರೆ, ವೆಲ್ ಮೈಂಟೈನ್ಡ್. ಓಪನ್ ಶವರ್ ನೋಡೋಣ, ನಿನ್ಗಿಲ್ಲೇ ಓಪನ್ ಶವರ್. ಸೊ ಇದೇ ಹೋಮ್ ಸ್ಟೇ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಶನ ಮಾಡ್ಬೇಕು. ಇದು ಅವ್ರು ರಿಸೈಡ್ ಆಗೋ ಪ್ಲೇಸ್. ಇದು ಈ ಪೋರ್ಷನ್ ಮಾತ್ರ ಅವರು ಹೋಮ್ ಸ್ಟೇ ಮಾಡಿದ್ದಾರೆ ಫಾರ್ ಕಮರ್ಷಿಯಲ್ ಪರ್ಪಸ್. ಫುಡ್ ಫೆಸಿಲಿಟಿ ಇಲ್ಲಲ್ಲ, ಫುಡ್ ಎಲ್ಲ ಹೋಟೆಲ್. ಇಲ್ಲಿ ನೀವು ರಿಸೈಡ್ ಆಗೋದಾ, ಇಲ್ಲಿ ನೀವು ಉಳ್ದಿರೋದು. ಓಕೆ, ನೈಸ್. ಆಫ್ಟರ್ ಕ್ವಿಕ್ ನ್ಯಾಪ್ ನಾವು ಇವಾಗ ಹೊರಡ್ತಾ ಇದ್ದೀವಿ ತಣ್ಣೀರ್ ಬಾವಿ ಬೀಚ್ಗೆ ಬಿಬ್ ಕಲೆಕ್ಷನ್ ಮಾಡೋದಕ್ಕೋಸ್ಕರ. ಸೊ ಅದಕ್ಕಿಂತ ಮುಂಚೆ ಲಂಚ್ ಮುಗಿಸ್ಕೊಂಡು ಬಿಬ್ ಕಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಕಾಣುತ್ತಲ್ಲ ನಮ್ಮ ಫ್ಲಾಗು. ಸೊ ಫೈನಲಿ ಇವಾಗ ಬಂದ್ಬಿಟ್ಟಿದ್ದೀವಿ ತಣ್ಣೀರ್ ಬಾವಿ ಬೀಚ್ಗೆ ಹೋಗೋದಕ್ಕೋಸ್ಕರ. ಸೊ ನಾವು ಬಂದಿರೋದು ಸುಲ್ತಾನ್ ಬ್ಯಾಟ್ರಿಗೆ. ಸುಲ್ತಾನ್ ಬ್ಯಾಟ್ರಿಯಿಂದ ಬೋಟ್ ಫೆಸಿಲಿಟಿ ಇದೆ, ತಣ್ಣೀರ್ ಬಾವಿ ಬೀಚಿಗೆ ಕನೆಕ್ಟ್ ಆಗುತ್ತದು. ಸೊ ನಾರ್ಮಲ್ ಡೈರೆಕ್ಟಾಗಿ ಕೂಡ ಕಾರೆಲ್ಲ ಹೋಗುತ್ತೆ ಅಲ್ಲಿ, ಬಟ್ ವಿ ವಾಂಟೆಡ್ ಸಮ್ ಸ್ಪೆಷಲ್. ಸೊ ಅದಕ್ಕೋಸ್ಕರ ನಾವು ಸುಲ್ತಾನ್ ಬ್ಯಾಟ್ರಿಗೆ ಬಂದಿದ್ದೀವಿ. ಇಲ್ಲಿಂದ ಫೆರಿ ಟಿಕೆಟ್ ತೊಗೊಂಡು ಫೆರಿಯಲ್ಲಿ ಹೋಗ್ತಿದ್ದೀವಿ ನಾವು ತಣ್ಣೀರ್ ಬಾವಿ ಬೀಚ್ಗೆ. ಸೊ ಇವಾಗ ಈ ಫೆರಿಯಲ್ಲಿ ನಾವು ಆ ದಡಕ್ಕೆ ಹೋಗ್ತೀವಿ, ಅಲ್ಲಿಗೆ ಹೋಗ್ಬೇಕು ನಾವು. ಸೊ ಅಲ್ಲಿಂದ ತಣ್ಣೀರ್ ಬಾವಿ ಬೀಚಿಗೆ ಕನೆಕ್ಟ್ ಆಗುತ್ತೆ. ಸೇಮ್ ಮೀನು ಹಿಡಿಯೋ ರೇಂಜ್ ಕುತ್ಕೊಂಡು ಹಿಡಿತಾ ಇದ್ದೆ ಫೋಟೋಸ್ನ. ಕ್ಯಾಮ್ರಾ ಆನ್ ಮಾಡಿದ್ರೆ ಹಿಡಿತಾರೆ ಫೋಟೋನು. ಸೊ ತಣ್ಣೀರ್ ಬಾವಿ ಬೀಚ್ ನಿಯರ್ ಬೈ ಬಂದಿದ್ದೀವಿ. ಇವಾಗ ಬಿಬ್ ಕಲೆಕ್ಟ್ ಮಾಡೋ ಟೈಮ್. ಬಿಬ್ ಕಲೆಕ್ಟ್ ಬಂದ್ಬಿಟ್ಟು ಮ್ಯಾಂಗ್ಳೂರ್ ಸರ್ಫ್ ಕ್ಲಬ್ ಅಂತ ಇದೆ, ಸ್ಟೋರ್ ಇದೆ. ಮ್ಯಾಂಗ್ಳೂರ್ ಸರ್ಫ್ ಕ್ಲಬ್ ಎಲ್ಲಿರೋದು? ಅದಲ್ಲಿ ನಿಮ್ಗೆ ಎಲ್ಲ ಬೀಚ್ ಫೆಸ್ಟಿವಲ್ ಅಲ್ಲ, ಅದು ಮುಂದೆ 1 ಕಿಲೋಮೀಟರ್ ಮುಂದೆ ಹೋಗ್ಬೇಕು. 1 ಕಿಲೋಮೀಟರ್ ಮುಂದೆನಾ? ಸುಮ್ಮನೆ ಕಾರ್ ಎತ್ಕೊಂಡೆ ಬರ್ಬೋದೈತಪ್ಪ. ಇಲ್ಲಲ್ವಾ, ಹೀಗೆ ನಡ್ಕೊಂಡು ಹೋದ್ರೆ ಆಗತ್ತಾರ? 1.5 ಕಿಲೋಮೀಟರ್. ನೀವು ಭಯ ಇಕ್ಸಿದ್ರೆ 1 ಕಿಲೋಮೀಟರ್ಗೆ ಅವನ್ನ ಕನ್ವಿನ್ಸ್ ಮಾಡ್ಬೋದಿತ್ತು. ಇವಾಗ 1.5 ಅಂದ್ರೆ ಇವನು ನೋಡಿ ತಲೆ ಕೆರ್ಕೋತಿದ್ದಾರೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಆಟೋ ಅವ್ರನ್ನ ಡ್ರಾಪ್ ಕೇಳಿ ನೋಡ, ನಾವು ಡ್ರಾಪ್ ಕೊಡ್ತಾರ ಅಂತ. ಕಾಸು ಕೇಳ್ಬಾರ್ದು ಅಷ್ಟೇ ಅವರು. ಅಣ್ಣ ಡ್ರಾಪ್ ಕೊಡ್ತೀರಾ ಮುಂದೆ 5 ಗಂಟೆ? ನೋಡಿ ಬಂದಿದ್ದೀವಿ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ಗೆ. ನಾವೆಂಗೋ ಡ್ರಾಪ್ ಹಾಕ್ಸ್ಕೊಂಡ್ ಬಂದ್ಬಿಟ್ವಿ ಆಟೋದಲ್ಲಿ. ಇವರು ಇವಾಗ ಬರ್ತಿದ್ದಾರೆ, ಬಸ್ಸಲ್ಲಿ ಬರ್ತಿದ್ದಾರಂತೆ. ಬಟ್ ಪ್ರಾಬ್ಲಮ್ ಏನಂತೆ, ಅವ್ರ ಹತ್ರ ಲಿಕ್ವಿಡ್ ಕ್ಯಾಶ್ ಇಲ್ಲ. ಫೋನ್ ಪೇ ಎಲ್ಲ ಏನು ಎಕ್ಸೆಪ್ಟ್ ಮಾಡ್ತಿಲ್ಲಂತೆ. ಸೊ ಒಂದು ಸ್ವಲ್ಪ ಆಟಾಡ್ಸ್ಬಿಟ್ಟು ಕ್ಯಾಶ್ ಕೊಟ್ಬಿಟ್ಟು ಇಳಿಸ್ಕೊಡೋಣ ಅವ್ರನ್ನ. ಬರ್ತಿದ್ದಾರೆ ನೋಡಿ. ಅಲ್ಲೋ ಕ್ಯಾಶ್ ಇಟ್ಕೊಳ್ರಿ ಅಂದ್ರೆ ಕ್ಯಾಶ್ ಬೇಡ ಅಂದ ಅವ್ನು. ಯಾವ ಮಲೇಷ್ಯಾ ಕೊಟ್ಟಿದ್ಯಲ್ಲ, ಯಾವ್ದು ಇಂಡಿಯನ್ ಒಂದೊಂದು ಇಟ್ಕೊಂತ ಇದ್ದಾನೆ. ಇದು ಕೊಟ್ಲ ಯಾವ್ದು ಇಟ್ಕೊಂತಿದ್ದಪ್ಪ. ಯಾವ್ದದು? ಯಾವ್ದು ಮಲೇಷ್ಯಾದದು? ಅದನ್ನೇ ಕೊಟ್ಟ ಈಗ. ಇಲ್ಲ, ಅವ್ರು ಫೋನ್ ಪೇ ಮಾಡಿ ಹಾಕ್ಸ್ಕೊಡ್ಬೇಕು. ಏನ್ ಗೊತ್ತಾ, ಕಾಸಿಲ್ಲ ನಮ್ಗೆ ಗೊತ್ತ, ಆದ್ರೂ ಬಸ್ ಹತ್ತದ್ವಿ ಹಣ ಬೆಂಗಳೂರಿಗೆ ಫೋನ್ ಪೇ ಮಾಡಿಸ್ಕೊತಾರೆ ಅಂತ. ಅವನೇನ್ ಇಳಿ ಅಂದಿಲ್ಲಪ್ಪ ಅವನು. ಹೇಳ್ಬೇಕಾಯ್ತು, ನಿಂದಾದ್ರೂ ಹೋಗ್ಲಿ. ನಾನು ಡ್ರಾಪ್ ಅಂತ ಹಾಕ್ಸ್ಕೊಂಡ್ ಬಂದಿತ್ತಾನೆ. ಇಳಿದಾದ್ಮೇಲೆ ಮಿನಿಮಮ್ ಚಾರ್ಜ್ 50 ರೂಪೀಸ್ ಅಷ್ಟೇ ಅಂತೆ. ಬಿಬ್
ಕಲೆಕ್ಟ್ ಆಗಿದೆ. ಇವಾಗ ಏನೇನಿದೆ ಇಲ್ಲಿ ಅರೇಂಜ್ಮೆಂಟ್ಸ್ ಅಂತ ನೋಡೋಣ, ಏನೇನು ಫೆಸಿಲಿಟೀಸ್ ಇದೆ, ಏನೇನು ಸ್ಟಾಲ್ಸ್ ಬಂದಿದೆ ಎಲ್ಲ ನೋಡ್ಕೊಂಬರೋಣ. ಏನು ತೊಗೊಂಡಿರ ನೀವು? ರೆಡ್ ಬ್ಲೂ ಎಂತಾದ್ರೂ ಹೆಸರು ಇದೆ ಇದಕ್ಕೆ? ಚಿಪ್ಸ್ ಲೋಡೆಡ್ ಲೇಸ್. ಓಕೆ, ಇದು ಎರಡು ಮಿಕ್ಸ್ ಆಗಿದೆಯಲ್ಲ ಸಪ್ರೇಟ್ ಸಪ್ರೇಟ್ ಆಯಿತು? ಅಲ್ಲ, ಅವ್ರು ಎರಡು ಹೇಳಿದಾರಲ್ಲ, ಸೊ ಇದೊಂದು ಬೇರೆ ಬೇರೆನಾ? ಈ ಒಂದು ಚಿಪ್ಸ್ ತಗೊಂಡು 5 ಸ್ಪೂನ್ ಹೇಳ್ತಾ ಇದೆಯಲ್ಲ ಅಲ್ಲಿ. ಇಲ್ಲ ಇಲ್ಲ ಇಲ್ಲ, ಐದೇ ಕೊಡಿ ಕೊಡೋ ಇಲ್ಲಿ. ನಾವು ಮನೇಲಿ ಇದನ್ನು ಚಿಕ್ಕ ವಯಸ್ಸಲ್ಲಿ ಟ್ರೈ ಮಾಡಿದ್ವಲ್ಲ ಈ ಮಿಕ್ಸ್ಚರ್ಗೆ, ಗೋಟಿ ಮಸಾಲ. ಹಾಂ, ಕೊಡ್ತಿದ್ದಾರೆ ನಮಗೆ. ಎಷ್ಟು ಕೊಡ್ತಿದ್ದಾರೆ ಇದಕ್ಕೆ? 1000 ರೂಪಾಯಿ ಕೊಡ್ತಾರಂತೆ. ಏನಿಲ್ಲ, ಇಲ್ಲಿ ನಿಂತ್ಕೊಂಡು ಕರೆಯೋದಷ್ಟೇ. ನನ್ನ ಮನಸ್ಸು ಕಣ್ಸಿದ್ದು ನಾನು ಮಾಡ್ತಾ ಇದೀನಿ. ಟ್ರಯಲ್ ದೋಸೆ ಕೊಡ್ತಿದ್ದಾರೆ ನಮಗೆ ಅಂತ, ಆದರೆ ಅದಕ್ಕೆ ಕಾಸಿಸ್ಕೊಂಡಿದ್ದಾರೆ ಇವರು. ನೋಡಿ, ಚಿಕನ್ ಗೀ ರೋಸ್ಟ್, ವಾವ್, ಕ್ರೇಜ್ ಇದೆ. ಚಿಲ್ಲಿ ಚಿಕನ್ ಸುಕ್ಕ ಅಲ್ವಾ? ನೋಡಪ್ಪ, ಇದು ಫೇಮಸ್. ಮಂಗಳೂರು ಪುಳಿ ಮುಂಚಿ. ನಮ್ಮ ಕಡೆ ನಾಟಿ ಸ್ಟೈಲ್ ಥರ ಫೀಲ್ ಆಗ್ತಿದೆ ಅದು. ಬಿರಿಯಾನಿ. ಓಕೆ, ಬಿರಿಯಾನಿ ಅಂದರೆ ಇವರು ನಮ್ಮ ಥರ ಮಿಕ್ಸ್ ಮಾಡಲ್ಲ, ಸಪ್ರೇಟಾಗಿ ಬಿರಿಯಾನಿ ಇದು ಮಾಡಿಕೊಡ್ತಾರೆ. ಗ್ರೇವಿ, ನಾರ್ಮಲ್ ಗ್ರೇವಿ ಇದು. ದೋಸೆಗೆ, ಪರೋಟಾಗೆ ಎಲ್ಲದಕ್ಕೂ ಗ್ರೇವಿ ಇದು. ಕೋರಿ ರೋಟಿ, ಮಸ್ಟ್ ಟ್ರೈ ಕೋರಿ ರೋಟಿ. ನೈಸ್. ನೀರು ದೋಸೆ ಅದು ಈ ಕಡೆ. ಓಕೆ ಓಕೆ ಓಕೆ, ಫೇಮಸ್ ಬಿರಿಯಾನಿ. ಅದು ಖಾಲಿ ರೈಸ್ ಇರ್ತದೆ, ಬಿರಿಯಾನಿ ಇಲ್ಲಿದೆ, ಮಿಕ್ಸ್ ಮಾಡಿ ಕೊಡ್ತಾರೆ. ನಮ್ಮ 99 ವೆರೈಟಿ ಆಫ್ ದೋಸೆ ಕೌಂಟ್ರ್ ನೋಡೋ ಥರ ಫೀಲ್ ಆಗ್ತಿದೆ ಇದು. ಅಲ್ಲ ಆನೆ. ಫ್ರೇಮ್ ಇಲ್ಲ, ಫ್ರೇಮ್ ಬೇಡ, ಡ್ರಾಯಿಂಗ್ ಮಾಡಿ ಕೊಡ್ತೀನಿ. ಡಾಕ್ಟರ್ ಪ್ರೋ ರೀಸೆಂಟ್ಲಿ ಹೋಗಿದ್ರಲ್ಲ ಹನಿ ಹಾರ್ವೆಸ್ಟಿಂಗಿಗೆ ಎಲ್ಲ, ಇದು ಹೆಸರು ಕಾಳಲ್ಲ, ಇದು ಭತ್ತ. ಹೆಸರು ಕಾಳು, ಭತ್ತ, ರಾಗಿ, ಕರೆಕ್ಟ್ ಅಲ್ವಾ? ಪ್ರಾಣಿಗಳು ಮುಚ್ಚಿದ ನಂತರ ಸಾಬೂನು ಕೈ ತೊಳ್ಕೊಬೇಕು. ಮತ್ತೆ ನೀನು ಅದಕ್ಕೆ ಬಟ್ ಇದ್ರದ್ದು ಇನ್ನೊಂದು ಏನಂದ್ರೆ ಒಂದು ಲಕ್ಕಿ ನಂಬರ್ ಇದು. ಸುಂದರಿ ಅವರು ಸುಂದರವಾಗಿ ಒಂದು ಪಾಟ್ ಮಾಡ್ಕೊಡ್ತಾರೆ ನೋಡಿ.
ಈಗ ಹಾಕೊಳ್ಳೋದಾ? ಹೇಳೋದು ಬೀಳೋದು ಬಡವರ ಪಾಲಮ್ಮ, ಈ ನೀವೇಗೆ ಹಾಡಿರಿ ಈ ಹಳ್ಳಿಲಿ ಹಾಡಮ್ಮ. ಎಂತದ್ರಲ್ಲಿ ಮಾಡೋದು ಇದು? ಹೋಟೆಲ್ ಹೊಟ್ಟೆ. ಇದು ಯಾವುದಕ್ಕೂ ನೀವು ನಾರ್ಮಲ್ ದಾರ ಏನು ಕಟ್ಟಲ್ಲ? ನಾವು ಯೂಸ್ ಮಾಡ್ತೇವೆ ಬೇಕಾದ್ರೆ ಕೊಡ್ತೇವೆ. ಹೌದಾ? ಹೌದು. ಇದು ನಮ್ಮ ಅಮ್ಮಕ್ಕೆ ತುಂಬ ಇಷ್ಟ. ಇದು ಎಡೆ ಸಣ್ಣ ಟೈಪ್ ಮಾಡಿದ್ದು, ದೊಡ್ಡ ಟೈಪ್ ಮಾಡಲಿಲ್ಲ. ದೊಡ್ಡ ಟೈಪ್ ಮಾಡಿದ್ರೆ ಅದು ನಟ್ಟಿಗೆಲ್ಲ ಹಿಡ್ಕೊಂಡು ಹೋಗ್ತೇವೆ. ಅದು ನಟ್ಟಿಗೆಲ್ಲ ಹಿಡ್ಕೊಂಡು ಹೋಗ್ತೇವೆ ಬಯಲಿಗೆ. ಹೌದು. ದೊಡ್ಡ ಮಾಡ್ತೇವೆ. ಇದು ಸಣ್ಣ ಮಾಡಿದ ನಾರೆ ಮಾಡಿದ್ವಿ. ಇದು ಯೂಸ್ ಮಾಡ್ಬೋದಾ ಈಗ? ಹಾಂ, ಇದು ಯೂಸ್ ಮಾಡ್ಬೋದಲ್ಲ, ಗದ್ದೆಗೆಲ್ಲ ತಗೊಂಡು ಹೋಗ್ಬೋದಲ್ಲ? ಹೌದು. ಹೆಂಗೆ ಸಿಕ್ಕಾಕೊಳ್ಳುತ್ತೆ ಇದರಲ್ಲಿ? ಹೌದು. ಅದೊಳಗೆ ಹೋದ್ರೆ ರಿಟರ್ನ್ ಬರಲ್ಲ ಹಾಕಿ. ಓ, ಇದು ಫುಲ್ ಒಳಗಡೆ ಹಾಕ್ಬಿಡ್ತಾರೆ. ಇದು ಗ್ಯಾಪಲ್ಲಿ ಸೈಡಲ್ಲಿ ಕುತ್ಕೊಳ್ಳುತ್ತೆ. ಸೊ ತಿರ್ಗಾ ಬರೋಕ್ಕಾಗಲ್ಲ, ತಿರ್ಗಿ ಬರ್ಬೇಕು. ಸಣ್ಣ ಆಗ್ಬಿಡುತ್ತೆ. ಹೌದು. ನೋಡಿ, ಅಲ್ಲಿ ಪ್ಯಾಕ್ ಮಾಡಬೇಕು. ಇಲ್ಲಿ ಮೇಲೆ ಪ್ಯಾಕ್ ಮಾಡಬೇಕಾ? ಅಲ್ಲಿ ಕಿಚ್ಚಿ ಅನ್ನೋದು ಇಟ್ಟು ಹಾಕಿ ಇಲ್ಲಿ ಕ್ಲೋಸ್ ಮಾಡಬೇಕು. ಇಲ್ಲಾಂದ್ರೆ ಇಲ್ಲಿಂದ ಹಾಕ್ಕೊಂಡ್ಬರ್ಬೇಕು. ಅಲ್ಲಿ ಎಲ್ಲ ಫುಡ್ ಹಾಕಿ ಅದಕ್ಕೆ ಹಾಂ, ನಾವು ಕೋಳಿದು ಎಂತ ಎಲ್ಲ ಏನಿದೆ ಅಂತ ಅದನ್ನ ಫುಡ್ ಹಾಕಿ ಅಲ್ಲಿ ಪ್ಯಾಕ್ ಮಾಡಬೇಕು. ನಾನು ಅನ್ಕೊಂಡಷ್ಟು ಈಸಿಯಾಗಿ ತಿನ್ಸಕ್ಕಾಗ್ತಿಲ್ಲ, ಕಷ್ಟ ಇದೆ. ಇದೆಲ್ಲ ಏನು ಕೆಲಸನೇ ಇಲ್ವಲ್ಲ, ಇದೇ ಯೂಸ್ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಒಳ್ಳೆ ಹೆಲ್ತು. ಅದು ಇಲ್ಲವೇ ಇಲ್ಲ. ಯಾರು ಕಾಯ್ತಾರೆ? ಎಲ್ಲ 5 ನಿಮಿಷದಲ್ಲಿ ಆಗ್ತದೆ. ಎಲ್ಲ ಇನ್ಸ್ಟಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೈಕ್ ಸ್ಟ್ಯಾಂಡ್ ನಡೀತಿದೆ ಅಲ್ಲಿ. ಬೈಕ್ ಸ್ಟ್ಯಾಂಡ್ ನೋಡೋಕೆ ಹೋಗಬೇಕು. ಸೊ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಸೊ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಅಷ್ಟೇ ಬೈಕಲ್ಲಿ. ಸೊ ಅಲ್ಲಿ ಹೋಗೋಣ. ಇಟ್ ವಾಸ್ ಆಸಮ್ ಡೇ, ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್. ಸೊ ಫಸ್ಟೇ ಕಂಪ್ಲೀಟ್ ಆಗಿದೆ, ನಾವು ಬಂದು. ಸೊ ಫಿನಿಶ್ ಆಗಿದೆ. ಇವಾಗ ನಾವು ಹೊರಡ್ತಿದ್ದೀವಿ ರೂಮ್ಗೆ. ಸೊ ನಮಗೆ ನಾಳೆ ಇವೆಂಟ್ಗೋಸ್ಕರ ಸ್ವಲ್ಪ ರೆಸ್ಟ್ ಬೇಕು. ಸಿ ಯು ಟುಮಾರೋ.